ಒಂದು ಕುಟುಂಬ ಆರೋಗ್ಯವಾಗಿರಬೇಕಾದ್ರೆ ಮೊದಲು ಆ ಮನೆಯ ಮಹಿಳೆ ಆರೋಗ್ಯವಾಗಿರಬೇಕು. ಆದ್ರೆ ಕೌಟುಂಬಿಕ ಜವಾಬ್ದಾರಿ, ಕೆಲಸದ ಒತ್ತಡದ ನಡುವೆ ಬಹುತೇಕ ಮಹಿಳೆಯರು ತಮ್ಮ ಆರೋಗ್ಯವನ್ನೇ ಕಡೆಗಣಿಸ್ತಾರೆ. ನೀವು ಮಾಡುವ ಈ ಸಣ್ಣ ನಿರ್ಲಕ್ಷ್ಯ ಮುಂದೆ ದೊಡ್ಡ ಕಾಯಿಲೆಗಳಿಗೆ ದಾರಿಯಾಗಬಹುದು. ಹಾಗಾಗಬಾರ್ದು ಅಂದ್ರೆ ಪ್ರತಿದಿನ ನೀವು ಕೆಲವು ಸರಳ ಅಭ್ಯಾಸಗಳನ್ನ ರೂಢಿಸಿಕೊಳ್ಳಲೇಬೇಕು. ಆ ಸೀಕ್ರೆಟ್ ಅಭ್ಯಾಸಗಳು ಯಾವುವು ನೋಡಿ ಈ ವಿಡಿಯೋ. ಸಮತೋಲಿತ ಆಹಾರ ಮತ್ತು ಬ್ರೇಕ್ಫಾಸ್ಟ್. ಆರೋಗ್ಯಕರ ಜೀವನಕ್ಕೆ ಸರಿಯಾದ ಆಹಾರವೇ ಮೊದಲ ಹೆಜ್ಜೆ. ಕೆಲಸದ ಗಡಿಬಿಡಿಯಲ್ಲಿ ಮಹಿಳೆಯರು ಹೆಚ್ಚಾಗಿ ಬೆಳಗಿನ ಉಪಹಾರವನ್ನೇ ಸ್ಕಿಪ್ ಮಾಡ್ತಾರೆ. ಇದು ಇಡೀ ದಿನದ ಎನರ್ಜಿಯನ್ನೇ ಕುಂದಿಸುತ್ತೆ. ಮಹಿಳೆಯರ ದೇಹಕ್ಕೆ ಐರನ್, ಕ್ಯಾಲ್ಸಿಯಂ, ಪ್ರೋಟೀನ್ ಮತ್ತು ಫಾಲಿಕ್ ಆಸಿಡ್ ಅತ್ಯಗತ್ಯ. ಹಾಗಾಗಿ ಹಣ್ಣು, ತರಕಾರಿ, ಧಾನ್ಯಗಳನ್ನ ದಿನನಿತ್ಯದ ಆಹಾರದಲ್ಲಿ ಬಳಸಿ. ಸಕ್ಕರೆ, ಎಣ್ಣೆ ಹಾಗೂ ಜಂಕ್ ಫುಡ್ಗಳನ್ನ ಸಾಧ್ಯವಾದಷ್ಟು ಅವಾಯ್ಡ್ ಮಾಡಿ. ಹೈಡ್ರೇಷನ್ ಮತ್ತು ವ್ಯಾಯಾಮ. ದೇಹದ ಪ್ರತಿಯೊಂದು ಅಂಗವೂ ಸರಿಯಾಗಿ ಕೆಲಸ ಮಾಡಬೇಕಾದ್ರೆ ನೀರು ತುಂಬಾ ಮುಖ್ಯ. ನೀರು ಕಡಿಮೆಯಾದ್ರೆ ಆಯಾಸ, ತಲೆನೋವು ಮತ್ತು ಜೀರ್ಣಕ್ರಿಯೆಯ ತೊಂದರೆಗಳು ಕಾಣಿಸಿಕೊಳ್ಳುತ್ತೆ. ಅದಕ್ಕಾಗಿ ದಿನಕ್ಕೆ ಕನಿಷ್ಠ 8 ರಿಂದ 10 ಗ್ಲಾಸ್ ನೀರು ಕುಡೀರಿ. ಇದರ ಜೊತೆಗೆ ದಿನಕ್ಕೆ ಕೇವಲ 30 ನಿಮಿಷ ವಾಕಿಂಗ್, ಯೋಗ ಅಥವಾ ಸೈಕ್ಲಿಂಗ್ ಮಾಡಿ. ಇದು ನಿಮ್ಮ ಹೃದಯದ ಆರೋಗ್ಯ ಕಾಪಾಡುತ್ತೆ ಮತ್ತು ತೂಕವನ್ನ ನಿಯಂತ್ರಣದಲ್ಲಿಡುತ್ತೆ. ರೆಗ್ಯುಲರ್ ಚೆಕ್ಅಪ್ ಮತ್ತು ಸ್ಟ್ರೆಸ್ ಕಂಟ್ರೋಲ್. ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ಅನೇಕ ಕಾಯಿಲೆಗಳು ಆರಂಭದಲ್ಲಿ ಯಾವುದೇ ಲಕ್ಷಣವನ್ನ ತೋರಿಸಲ್ಲ. ಹಾಗಾಗಿ ವರ್ಷಕ್ಕೊಮ್ಮೆ ಬಿಪಿ, ಶುಗರ್, ಕೊಲೆಸ್ಟ್ರಾಲ್ ಜೊತೆಗೆ ಸ್ತನ ಮತ್ತು ಗರ್ಭಕಂಠದ ಪರೀಕ್ಷೆಗಳನ್ನ ಮಾಡಿಸಿಕೊಳ್ಳಿ. ಇಂದಿನ ಜಂಜಾಟದ ಲೈಫ್ನಲ್ಲಿ ಸ್ಟ್ರೆಸ್ ಕಾಮನ್. ಆದ್ರೆ ನಿರಂತರ ಒತ್ತಡ ಮಾನಸಿಕ ಆರೋಗ್ಯವನ್ನ ಕೆಡಿಸುತ್ತೆ. ಇದನ್ನ ತಡೆಯಲು ದಿನಕ್ಕೆ 10 ನಿಮಿಷ ಮೆಡಿಟೇಷನ್ ಮಾಡಿ ಅಥವಾ ನಿಮ್ಮ ಇಷ್ಟದ ಹವ್ಯಾಸಕ್ಕೆ ಸಮಯ ನೀಡಿ. ಸರಿಯಾದ ನಿದ್ರೆ ಮತ್ತು ಹಾರ್ಮೋನ್ ಬ್ಯಾಲೆನ್ಸ್. ನಮ್ಮ ದೇಹ ರಿಪೇರಿ ಆಗೋದೇ ನಿದ್ರೆಯ ಸಮಯದಲ್ಲಿ. ಆದ್ರಿಂದ ಪ್ರತಿದಿನ 7 ರಿಂದ 8 ಗಂಟೆಗಳ ಕಾಲ ಪೀಸ್ಫುಲ್ ಆಗಿ ನಿದ್ರೆ ಮಾಡಿ. ಮಲಗುವ ಮುನ್ನ ಮೊಬೈಲ್ ಸ್ಕ್ರೀನ್ ನೋಡೋದನ್ನ ಮತ್ತು ಚಹಾ ಕುಡಿಯೋದನ್ನ ನಿಲ್ಲಿಸಿ. ಇನ್ನು ಅನಿಯಮಿತ ಮುಟ್ಟು, ತೀವ್ರ ಹೊಟ್ಟೆ ನೋವು ಅಥವಾ ಮೂಡ್ ಸ್ವಿಂಗ್ಸ್ ನಂತಹ ಹಾರ್ಮೋನ್ ಏರುಪೇರುಗಳು ಕಾಣಿಸಿಕೊಂಡ್ರೆ ತಕ್ಷಣ ವೈದ್ಯರನ್ನ ಭೇಟಿಯಾಗಿ ಚಿಕಿತ್ಸೆ ಪಡ್ಕೊಳ್ಳಿ. ಸ್ಟ್ರಾಂಗ್ ಮೂಳೆಗಳಿಗಾಗಿ ಸೇವಿಸಿ ಡೈರಿ ಪ್ರಾಡಕ್ಟ್ಸ್. 40 ವರ್ಷ ದಾಟ್ತಾ ಇದ್ದಂತೆ ಮಹಿಳೆಯರಲ್ಲಿ ಮೂಳೆಗಳು ದುರ್ಬಲಗೊಂಡು ಆಸ್ಟಿಯೋಪೊರೋಸಿಸ್ ಅಪಾಯ ಹೆಚ್ಚಿರುತ್ತೆ. ಆದ್ರಿಂದ ಮೂಳೆಗಳು ಸ್ಟ್ರಾಂಗ್ ಆಗಿರಲು ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಡಿ ಸಮೃದ್ಧವಾಗಿರುವ ಹಾಲಿನ ಉತ್ಪನ್ನಗಳು, ರಾಗಿ ಮತ್ತು ಹಸಿರು ಸೊಪ್ಪುಗಳನ್ನ ನಿಮ್ಮ ಡಯಟ್ ನಲ್ಲಿ ಹೆಚ್ಚಾಗಿ ಬಳಸಿ. ನೆನಪಿಡಿ, ನೀವು ಆರೋಗ್ಯವಾಗಿದ್ರೆ ಮಾತ್ರ ನಿಮ್ಮ ಕುಟುಂಬ ಹಸನ್ಮುಖಿಯಾಗಿರಲು ಸಾಧ್ಯ. ಈ ಮಾಹಿತಿ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಇಂಥದ್ದೇ ಹೆಲ್ತ್ ಟಿಪ್ಸ್ ಗಳಿಗಾಗಿ ನಮ್ಮ ಇನ್ಫೋ ಟಾಪಿಕ್ ಕನ್ನಡ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ಬರ್ತೀವಿ. ಅಲ್ಲಿವರೆಗೂ ನಮಸ್ಕಾರ.